ಸರ್ ಇನ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಸ್ಟೇಟ್ಮೆಂಟ್ ಮಾಡಿದ್ರು, ನನ್ನ ಲೀಡರ್ಶಿಪ್ ಅಲ್ಲೇ 136 ಮಂದಿ ಶಾಸಕರು ಗೆದ್ದಿರೋದು, ಹೈಕಮಾಂಡ್ ಒಳ್ಳೆ ನಿರ್ಧಾರ ತೆಗೆದುಕೊಳ್ಳುತ್ತೆ, ನೀವು ಅದು ಪರದೆ ಮೇಲೆ ತೋರಿಸ್ತೀರಾ ಅಂತ ಹೇಳಿ. ಈಗ ನೋಡಿ, ನಿಶ್ಚಿತವಾಗಿ ಇದು ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಭಾಳಷ್ಟು ಸಂಘಟನೆಯನ್ನು ಮಾಡಿ ಪ್ರಚಾರ ಮಾಡಿ ಇವತ್ತು ದಿವಸ ಅವ್ರ ಕೊಡುಗೆನೂ ಕೂಡ ಇದೆ. ಸಿದ್ದರಾಮಯ್ಯನವರ ಒಂದು ನಾಯಕತ್ವ, ವರ್ಚಸ್ಸು, ಅವರೇನು ಒಬ್ಬ ಮಾಸ್ ಲೀಡರು, ಅವ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಸಂಘಟನೆ ಚತುರತೆ, ಅವರ ಒಂದು ಏನು ಪರಿಶ್ರಮ, ಹಾರ್ಡ್ ವರ್ಕು ಎಲ್ಲವೂ ಕೂಡಿದೆ. ಇವರು ಅಷ್ಟೇ ಅಂತಲ್ಲ, ಎಲ್ಲರೂ ಕೂಡ ಇವತ್ತು ದಿವಸ ಸತೀಶ್ ಜಾರಕಿಹೊಳಿ ಇರ್ಬೋದು, ಮುನಿಯಪ್ಪ ಇರ್ಬೋದು, ಬೇರೆ ಬೇರೆ ಯಾರೆಲ್ಲರೂ ಇರ್ಬೋದು. ಇವತ್ತು ದಿವಸ ಎಲ್ಲರೂ ಕೂಡ ಅನೇಕ ಜನ ಇವತ್ತು ದಿವಸ ಕಾರ್ಯಕರ್ತರು, ಎಲ್ಲದಕ್ಕಿಂತ ಮುಂಚಿತವಾಗಿರೋ ಬರೇ ನಾಯಕರು ಇರ್ತೀವಿ ಅಂತಂತಲ್ಲ, ಕಾರ್ಯಕರ್ತರು ಕೂಡ ಪರಿಶ್ರಮ ಪಟ್ಟಿದ್ದಾರೆ. ಪ್ರತಿಯೊಬ್ಬ ಕಾರ್ಯಶ್ರಮ ಕುಡುಗೊಬ್ಬ ಬೂತ್ ಏಜೆಂಟ್ಸನ್ನು ಕೂಡ ಇವತ್ತು ದಿವಸ ನಮ್ಮ ಪಕ್ಷ ಅಧಿಕಾರ ಬರಲಿಕ್ಕೆ ಎಲ್ಲರೂ ಕೂಡ ರೈಟ್ ಫ್ರಮ್ ಬೂತ್ ಏಜೆಂಟ್ ಟು ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಎಲ್ಲ ಉಳಿದೆಲ್ಲ ನಾಯಕರುಗಳು ಎಲ್ಲರೂ ಕೂಡ ಪರಿಶ್ರಮ ಕೊಟ್ಟಿದ್ದಾರೆ ಮತ್ತು ಜನತೆ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅಲ್ಟಿಮೇಟ್ಲಿ ಜನ ಆಶೀರ್ವಾದ ಮಾಡೋದು. ಹೀಗಾಗಿ ಸರ್ ಸಿಎಂ ನಡುವೆ ಸರ್ ದಲಿತ ಸಿಎಂ ವಿಚಾರಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ ಅದನ್ನ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ದಲಿತ ನಾಯಕರು ಕೂಡ ಮುಂದಾಗ್ತಿದ್ದಾರೆ. ನಾವು ಲಿಂಗಾಯತ ಸಮುದಾಯ ಯಾಕೆ ಸರ್ ಸೈಲೆಂಟ್ ಆಗಿದೆ? ನೋಡಿ, ಯಾರು ಹಕ್ಕುಗನ್ನು ಎಬ್ಬಿಸಿದ್ದಾರೆ, ಅದನ್ನು ಮಾಡಿದ್ದಾರೆ, ಅದಕ್ಕೆಲ್ಲ ಉತ್ತರ ಹೈಕಮಾಂಡ್ ಕೊಡ್ತದೆ. ನಾವು ಯಾವುದೋ ಒಂದು ನಾವು ಲಿಂಗಾಯತರು ಮಾಡಿದ್ವಿ, ಮತ್ತೊಂದು ಮಾಡಿದ್ವಿ ಅಂತ ಹೇಳಿದ್ರು ಕೂಡ ಅದಕ್ಕೆ ನಮ್ಮ ಇದನ್ನು ನಾವು ಬೇಡಿಕೆ ಇಡ್ಬೋದು, ತಪ್ಪೇನಿಲ್ಲ ಒಂದು ದಿವಸ. ಆದರೆ ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಇಸ್ ಡಿಸೈಡ್ ಬೈ ಹೈಕಮಾಂಡ್. ಅಲ್ಲ ಸರ್, ಆಫ್ಟರ್ ನಿಜಲಿಂಗಪ್ಪ ಅವ್ರ ನಂತರ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸಿಕ್ಕಿಲ್ಲ ಅನ್ನೋದೊಂದು ಕೂಗು. ಆಫ್ಟರ್ ವೀರೇಂದ್ರ ಪಾಟೀಲ್ 1999. ದೊಡ್ಡ ಸಮುದಾಯ ಸರ್, ದೊಡ್ಡ ಸಮುದಾಯ ಇದೆ. ಇವತ್ತು ದೊಡ್ಡ ಬ್ಲಾಕು ಇದೆ. ಅದ್ರಾಗೇನಿದೆ, 35 ಜನ ನಾವು ಶಾಸಕರನ್ನ ಹೊಂದಿದ್ದೀವಿ, ಹೈಯೆಸ್ಟ್ ಇನ್ ದಿಸ್ ಒನ್. ಆಮೇಲೆ ಈ ಸಲ ನಮಗೆ ಲಿಂಗಾಯತರು ಎಲ್ಲ ಸಮುದಾಯಗಳು ಮತ ಹಾಕಿದಾವೆ. ಇವತ್ತು ದಲಿತ ಸಮುದಾಯ ಇರ್ಬೋದು, ಹಿಂದುಳಿದ ಸಮುದಾಯ ಇರ್ಬೋದು, ಒಕ್ಕಲಿಗ ಸಮುದಾಯ ಇರ್ಬೋದು, ಪ್ರತಿಯೊಂದು ಮುಸ್ಲಿಂ ಸಮುದಾಯ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಮಾತಾಡೋಣ. ಅದಕ್ಕಿಂತ ನಾವು 136 ಸೀಟ್ ಮಾಡಿದ್ವಿ. ಅದರಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಕೂಡ ಲಿಂಗಾಯತದ್ದು. ಯಾಕಂದರೆ ಈ ಸಲ ನಮಗೆ ತಾವು ನೋಡಿ, ಪ್ರತಿ ಸಲ BJP ಅವರು ಸುಮಾರು 68-70 ಸೀಟ್ ಕೊಟ್ಟಿದ್ದರು. ಅವರಿಗೆ ಕೇವಲ 17 ಶಾಸಕರು 19 ಶಾಸಕರು ಬಂದಿದ್ದಾರೆ. ನಾವು 56 ಶಾಸಕರನ್ನು 35 ಬಂದಿದ್ದೀವಿ. ಹೀಗೆ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇದೆ. ಮತ್ತು ನಾಯಕತ್ವ ವಿಚಾರ ಮಾಡೋದು, ಮುಖ್ಯಮಂತ್ರಿ ವಿಚಾರ ಮಾಡುವಂಥದ್ದು ಅದೆಲ್ಲವೂ ಕೂಡ ಹೈಕಮಾಂಡಿಗೆ ಸಂಬಂಧಿಸಿದಂಥದ್ದು. ಹೈಕಮಾಂಡು ಯಾವ್ರನ್ನ, ಯಾವ ಸಮುದಾಯವನ್ನು ಯಾವಾಗ ಮಾಡಬೇಕು ಅದೆಲ್ಲವೂ ಕೂಡ ಹೈಕಮಾಂಡ್ ವಿಚಾರ ಮಾಡ್ತದೆ. ಹೀಗಾಗಿ ನಾನು ಇವತ್ತು ಲಿಂಗಾಯತ ಸಮುದಾಯ ಕೊಡಬೇಕು, ಮತ್ತೊಂದು ಸಮುದಾಯ ಕೊಡು ಅಂತ ಹೇಳುವಂಥ ಕೆಲಸ ನನ್ನದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಹೈಕಮಾಂಡ್ ಇಷ್ಟು ಮೌನವಾಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಯಾಕಂದರೆ ಇಷ್ಟೊಂದು ಗೊಂದಲಗಳಿದೆ, ನಿಮ್ಮ ನಾಯಕರು ಸ್ಟೇಟ್ಮೆಂಟ್ ಗೊಂದಲಗಳು ಇರುತ್ತೆ. ಯಾರು ಮನೆಯಲ್ಲಿರಲ್ಲ ಅವ್ರಿಗೆ ಗೊಂದಲ. ಒಂದು ದೊಡ್ಡ ಪಕ್ಷ ಅಂದಮೇಲೆ, ಒಂದು ರಾಷ್ಟ್ರೀಯ ಪಕ್ಷ ಮೇಲೆ ಸ್ವಲ್ಪ ಪುಟ್ಟ ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು, ಗೊಂದಲಗಳು ಇರ್ತವೆ. ನಮ್ಮ ಕುಟುಂಬದಲ್ಲಿ ಇರ್ತವೆ. ಈಗ ನಿಮ್ಮ ಕುಟುಂಬದಾಗ ಇಲ್ವಾ? ನಮ್ಮ ಕುಟುಂಬದಾಗ ಅಂತ ಹೋದವಪ್ಪ ಸಮಸ್ಯೆ ಇರ್ತವೆ. ನಮ್ಮ ಕುಟುಂಬಗಳೆಲ್ಲೋ ಬೀದಿಯಲ್ಲಿ ಮಾತಾಡ್ತಾರೆ ಸರ್. ನಿಮ್ಮ ಕುಟುಂಬದ ಸದಸ್ಯರು ಅದೇ ಅದು ದೊಡ್ಡ ಸಮುದ್ರ ಅಲ್ಲ ಕಾಂಗ್ರೆಸ್ ಪಕ್ಷ. ಹೀಗಾಗಿ ಬಿಡಿ, ಸಾಕಾಯ್ತು ಇಷ್ಟೇ. ಮತ್ತೆ ನಾಳೆಲ್ಲ ಅಂತಿಮ ಸುಮ್ಮನೆ ಯಾವುದೂ ಚರ್ಚೆ ಉಪಯೋಗ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ದಿವಸ ನಾವು ಯಾರು ಹೇಳೋದು ಕೂಡ ನಮ್ಮ ಅಭಿಪ್ರಾಯಗಳನ್ನ ನಾವು ಸಲ್ಲಿಸ್ಬೋದು, ಹೈಕಮಾಂಡ್ ಭೇಟಿ ಆಗ್ಬೋದು, ಹೇಳ್ಬೋದು, ಕ್ಲೇಮ್ ಮಾಡ್ಬೋದು, ಬಿಡ್ಬೋದು. ಬಟ್ ಎವ್ರಿಥಿಂಗ್ ಈಸ್ ಡಿಸೈಡ್ ಬೈ ಹೈಕಮಾಂಡ್. ಹೈಕಮಾಂಡ್ ಈಸ್ ಸುಪ್ರೀಂ. ಹೈಕಮಾಂಡ್ನೇ ಶ್ರೇಷ್ಠ, ಅಂತಿಮ. ಹೀಗಾಗಿ ನಮ್ಮ ಅಭಿಪ್ರಾಯಗಳನ್ನ, ಇದನ್ನು ನಾವು ವ್ಯಕ್ತಪಡಿಸುವಂಥ ಸ್ವಾತಂತ್ರ್ಯ ನಮಗಿದೆ, ಅದನ್ನು ಹೋಗಿ ಹೇಳುವಂಥ. ಆದರೆ ಇಷ್ಟೇ ಆದರೂ 4 ಗೋಡೆ ಮಧ್ಯೆ ಆಗಬೇಕು. ಕೆಲವೊಬ್ಬರು ಆ 4 ಗೋಡೆ ಬಿಟ್ಟು ಹೊರಗಡೆ ಮಾಡಿದಾಗ ಸ್ವಲ್ಪ ಅದು ಆಗ್ತದೆ. ಬಟ್ ಅದಕ್ಕೆ ಯಾವುದು ಕೂಡ ಇವತ್ತು ಬೆಲೆ ಇಲ್ಲ. ಅದೆಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ನೀವು ಪದೇ ಪದೇ ಅದನ್ನೇ ಕೇಳ್ಕೊಂಡು ಹೋದ್ರೆ ಏನು ಅರ್ಥ ಇಲ್ಲ. ನನ್ನ ಸತೀಶ್ ಜಾರಕಿಹೊಳಿ ಕ್ಲೇಮ್ ಮಾಡಿದ್ದು ನನಗೆ ಗೊತ್ತಿಲ್ಲ. ಅವರು ಸಮರ್ಥರಿದ್ದಾರೆ. ಇಷ್ಟು ಮಾತು ನನ್ನ ಸ್ನೇಹಿತರು, ಅವರು ಸಮರ್ಥರಿದ್ದಾರೆ, ಅವರು ಸಂಘಟನೆ ಇದೆ. ನನಗೆ ಆಸಕ್ತಿ ಇರುವುದು ಬಿಡೋದು ನಾನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನ 4 ಗೋಡೆ ಮಧ್ಯೆ ಹೇಳ್ತೀನಿ. ನಾನು ಇಲ್ಲೇನು ಒಂದು ಹೇಳ್ತೀನಿ, ಪಬ್ಲಿಕ್ನಾಗ ನಾನು
KPCC ಅಧ್ಯಕ್ಷ ಆಗ್ತೀನಿ, ನಾನು ಮುಖ್ಯಮಂತ್ರಿ ಆಗ್ತೀನಿ, ನಾನು ಆಗ್ತೀನ? ಒಂದು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ, ಶಾಸಕರು ನಿರ್ಧಾರ ಮಾಡ್ತಾರೆ. ನಮಗೆ ಸ್ವಯಂ ಘೋಷಣೆ ಮಾಡ್ಕೊಂಡು ನಾವು ಇದು ಮಾಡಿದಾಗ ಅರ್ಥ ಇಲ್ಲ. ಆದರೆ ಸತೀಶ್ ಜಾರಕಿಹೊಳಿ ಅವರು ಬಯಸಿದ್ರೆ ಇವತ್ತು ಹೈಕಮಾಂಡ್ ಇವತ್ತು ಸಹ ಅದನ್ನು ಅವರು ಒಬ್ಬ ಸೂಕ್ತ ಇದು ವ್ಯಕ್ತಿ ಇದ್ದಾರೆ, ಸಂಘಟನೆ ಚತುರತೆ ಇದೆ, ನನ್ನ ಆತ್ಮೀಯ ಸ್ನೇಹಿತರು ಕೂಡ ಅವರು. ಅದಕ್ಕಿಂತ ಜಾಸ್ತಿ ಎಲ್ಲ ಸಂಘಟನೆ ಎಲ್ಲ ಕೂಡ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಕೂಡ KPC ಅಧ್ಯಕ್ಷರಾಗಲಿಕ್ಕೆ ಅರ್ಹರಿದ್ದಾರೆ. ಮಾಡುವಂಥದ್ದು ಬಿಡುವಂಥದ್ದು ಅದು ಹೈಕಮಾಂಡ್ ಬಿಟ್ಟಿದ್ದು. ಸರ್ ಅದು ನಿಮ್ಮ ಸರ್ MB ಪಾಟೀಲ್ ಅವರಿಗೆ ಸರ್ ಒಂದು ಇಂಟರ್ನಲ್ ಡೆಮೋಕ್ರಸಿನೂ ಇಲ್ವಾ ಸರ್? ಕೆಲವರೆಲ್ಲ ಹೇಳ್ಕೊಳ್ತಾರೆ ಪಾಪ ನೀವು ಹೈಕಮಾಂಡ್ ಮಧ್ಯ 4 ಗೋಡೆ ಮಧ್ಯ ಮಾತ್ರ ಮಾತಾಡಬೇಕು ಅನ್ನುವಂಥ ಪರಿಸ್ಥಿತಿ ಯಾಕೆ ಸರ್? ಹೇಳ್ತಾರೆ ನಿಮ್ಮ ಆಸೆ ಇದ್ರೆ ಹಾಗೆ ಇರ್ತದೆ. ತಪ್ಪೇನು? ಹೌದಪ್ಪ ನನಗೊಂದು ಆಸೆ ಇದೆ, ತಪ್ಪೇನಿದೆ ಸರ್? ನೀವೇನು ತಪ್ಪು? ಆಸೆ ಎಲ್ಲರಿಗೂ ಇರ್ತದ್ರಿ, ಅದು ಸ್ವಯಂ ಘೋಷಿತ ಆಗ್ಬಾರ್ದಲ್ಲ. ಜನ ಆಸೆ ಇದೆಯಪ್ಪ ಹೈಕಮಾಂಡ್ ಹತ್ರ ಮಾತಾಡ್ತೀನಿ ಅನ್ಬೋದಲ್ಲ ಸರ್? ಯಾವುದು ಆಸೆ ಇದೆ, ಅದೇ ಅದು ಆಸೆ ಇದ್ರೆ ಹೈಕಮಾಂಡ್ನಾಗ ಹೇಳ್ತೀನಲ್ಲ, ನಿಮ್ಮ ಮುಂದೆ ಯಾಕೆ ಹೇಳ್ಬೇಕಲ್ಲ.